Hey guys, welcome back to new video. This is Nagaraj from Lazy Logs. NGG Logs ಅಲ್ಲ NGG Logs ಇದೆ, ನಾನು Lazy Logs ಮಾಡಿ ಚೇಂಜ್ ಮಾಡೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಚೇಂಜ್ ಮಾಡೀನಿ. ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ತದ ಈ ವಿಡಿಯೋ ಒಳಗೆ ಏನು ನೋಡ್ತೀರ ಅಂತ. ಈ ವಿಡಿಯೋ ಕಂಪ್ಲೀಟ್ಲಿ ಡಿಜೆ ಆಕ್ಷನ್ ಕ್ಯಾಮ್ರಾ ಒಂದದ, ಅದು ಆರ್ಡರ್ ಮಾಡಿದ್ನ. ಸೊ ಅದು ಅನ್ಬಾಕ್ಸ್ ಮಾಡೀನಿ. ಅನ್ಬಾಕ್ಸ್ ಮಾಡಿ ಅದ್ರೊಳಗೆ ಏನೇನು ಫೀಚರ್ಸ್ ಸಿಗ್ತಾವ ಅದು ಎಲ್ಲ ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ಒಂದೆರಡು ಸರಿ ನಾ ಲಾಗ್ ಮಾಡೀನಿ ಅದ್ರ ಮೇಲೆ, ಬಟ್ ಅಪ್ಲೋಡ್ ಮಾಡಿಲ್ಲ. ಅದು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಆಗೋದು. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಗೈಸ್, ನಾ ಆರ್ಡರ್ ಮಾಡಿದ್ದು ಡಿಜೆ ಆಸ್ಮೋ ಆಕ್ಷನ್ ಫಾರ್ ಅಡ್ವೆಂಚರ್ ಕಾಂಬೋ. ಇದ್ರೊಳಗೆ ಭಾಳ ಅಕ್ಸೆಸರೀಸ್ ಸಿಗ್ತಾವ. ಫುಲ್ ಅಡ್ವೆಂಚರ್ ಒಳಗೆ ಒಂದಿಷ್ಟು ಐಟಮ್ ಸಿಗ್ತಾವ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ. ಅಂಡ್ ಇದ್ರೊಳಗೆ ಇನ್ನೊಂದು ಬರ್ತದ, ಡಿಜೆ ಆಸ್ಮೋ ಆಕ್ಷನ್ ಫೋರ್ ಸ್ಟ್ಯಾಂಡರ್ಡ್ ಕಾಂಬೋ. ಹಿಂಗೆ ಅದ, ಅಷ್ಟೇ ಐಡಿಯಾ ಇಲ್ಲ ನನಗೆ. ಅದ್ರೊಳಗೆ ಬರೀ ನೀವು ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಅಷ್ಟೇ ಸಿಗ್ತಾವ. ಅದ್ರೊಳಗೆ ಅಕ್ಸೆಸರೀಸ್ ಕಮ್ಮಿ ಇರ್ತಾವ. ಬಟ್ ಇದು ವರ್ತ್ ಇಟ್ ಅದ ಪ್ರೈಸ್. ಅಂಡ್ ಕಡಿಮೆ ಬಡ್ಜೆಟ್ ಒಳಗೆ ಒಂದು ಬೆಸ್ಟ್ ಕ್ಯಾಮ್ರಾ ನಿಮಗೆ ಇದು ಪ್ರೊವೈಡ್ ಮಾಡ್ತದ ಡಿಜೈ. ಆ್ಯಂಡ್ ಆಲ್ರೆಡಿ ನಾನು ಇದು ಓಪನ್ ಮಾಡೀನಿ, ಮೀನ್ಸ್ ಓಪನ್ ಮಾಡಿ ಎಲ್ಲ ಯೂಸ್ ಮಾಡೀನಿ ಒಂದೆರಡು ಸರಿ. ಆ್ಯಂಡ್ ಅದು ವ್ಲಾಗ್ನ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ. ಈ ವಿಡಿಯೋ ಫಸ್ಟ್ ಬರ್ತದ, ಆಮೇಲೆ ಅದು ವಿಡಿಯೋ ಬರ್ತದ. ಸೊ ಲೆಟ್ಸ್ ಗೋ ಅನ್ಬಾಕ್ಸ್ ಮಾಡೋದ್ರೊಳಗೆ ಏನೇನವ ಐಟಮ್. ಬಾಯ್, ಆಲ್ರೆಡಿ ಓಪನ್ ಮಾಡೀನಿ, ಅಂದ್ರೂ ನಿಮಗೆ ತೋರ್ತಮ್ಮ ಅಂತೇಳಿ ವಿಡಿಯೋ ಮಾಡತ್ತೀನಿ. ಇದ್ರೊಳಗೆ ನಿಮ್ಗೆ ಫಸ್ಟ್ ಒಂದು ಎಕ್ಸ್ಟೆನ್ಷನ್ ರಾಡ್ ಸಿಗ್ತದ. ಅಂಡ್ 2 ಬಾಕ್ಸ್ ಸಿಗ್ತಾವ, ಒಂದು ಅಸೆಸರೀಸ್ ಅಂಡ್ ಆಸ್ಮೋ ಆಕ್ಷನ್ 4 ಅಂತ ಹೇಳಿ. ಅಂಡ್ ಇದೇನು ಬಾಕ್ಸ್ ವೇಸ್ಟ್ ಸೈಡಿಗೆ. ಅಸೆಸರೀಸ್ ಬಾಕ್ಸ್ ಓಪನ್ ಮಾಡಮಿ. ಇದ್ರೊಳಗೆ ನಿಮ್ಗೆ ಚಾರ್ಜಿಂಗ್ ಕೇಬಲ್ ಸಿಗ್ತದ, ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಅಂಡ್ ಗೈಸ್, ಇದು ಕರ್ವ್ಡ್ ಅಡೆಸಿವ್ ಬೇಸ್ ಅಂತಾರ, ಮೀನ್ಸ್ ಎಲ್ಲಾದ್ರೂ ಮೌಂಟ್ ಮಾಡ್ಬೋದು. ಈ ತರ ವೇಟ್ ಹೆಲ್ಮೆಟ್ ತೋರಿಸ್ತೇನೆ ನಿಮ್ಗೆ. ಇದಲ್ಲ, ಇಲ್ಲಿ ಹೆಲ್ಮೆಟಿಗೆ ಹಿಂಗೆ ಮೌಂಟ್ ಮಾಡ್ಬೋದು, ಅಥವಾ ಬೈಕಿಗೆ ಮೌಂಟ್ ಮಾಡ್ಬೋದು. ಆ್ಯಂಡ್ ಇದು ಒಂದದ ಏನದ ಅಂತ ಗೊತ್ತಿಲ್ಲ ನಂಗೆ ಅಷ್ಟು. ಆ್ಯಂಡ್ ಇದು ಕ್ಯಾಮ್ರಾ ಲೆನ್ಸ್ ಮೇಲಿನ ಪ್ರೊಟೆಕ್ಟರ್ ಅದ, ನಾನು ತೆಗೆದೀನಿ, ಆಲ್ರೆಡಿ ಯೂಸ್ ಮಾಡೀನಿ. ಆ್ಯಂಡ್ ಇದ್ರೊಳಗೆ ನಿಮ್ಗೆ ಸ್ಟಿಕ್ಕರ್ ಸಿಗ್ತಾವ ಇದ್ರ ಜೊತೆ. ಸ್ಟಿಕ್ಕರ್ಸ್ ಡಿಜೆ ಇದು. ಆ್ಯಂಡ್ ಚಾರ್ಜಿಂಗ್ ಕೇಸ್ ಇದು. ಇದ್ರ ಜೊತೆ ನಿಮ್ಗೆ ಇದ್ರೊಳಗೆ ಟೋಟಲ್ 3 ಬ್ಯಾಟ್ರಿ ಸಿಗ್ತಾವ ಈ ಅಡ್ವೆಂಚರ್ ಕಾಂಬೋ ಆಫರ್ ಒಳಗೆ. ಇದ್ರೊಳಗೆ ನೀವು ಮೂರು ಬ್ಯಾಟ್ರಿ ಸಿಗ್ತಾವ, ಮತ್ತು ಅದು ಚಾರ್ಜಿಂಗ್ ಕೇಸ್ ಸಿಗ್ತದ. ಮತ್ತು ಇವು ಆಟೋಮೆಟಿಕ್ಲಿ ಚಾರ್ಜ್ ಆಗ್ತಾವ. ಜಸ್ಟ್ ಹಿಂಗೆ ಹಾಕಿದ್ರೆ ಆಯ್ತು. ಇದು ಫುಲ್ ಆಗ್ಯದ, ಇದು ಸ್ವಲ್ಪ ಚಾರ್ಜ್ ಆಗ್ಯದ. ರೆಡ್ ಆಯ್ತು ಅಂದ್ರೆ ಕಡಿಮೆ ಚಾರ್ಜಿಂಗ್ ಅದ ಅಂತ ಅರ್ಥ. ಸೊ ಇದು ಸೈಡಿಗೆ ಇದನ್ನು ಬಾಕ್ಸ್ ಸೈಡಿ ಹಾಕೊಂಡು ಇದಾಯ್ತಾ. ಮೇನ್ ಕ್ಯಾಮ್ರಾ ಇದೆ, ಆಸ್ಮೋ ಆಕ್ಷನ್ 4 ಓಪನ್ ಮಾಡಮಿ. ನೋಡ್ರಿ, ಈಗ ಇದ್ರೊಳಗೆ 2 ಬರ್ತಾವ, ಚಾರ್ಜಿಂಗ್ ಕೇಸ್ ಮತ್ತು ಆಕ್ಷನ್ ಕ್ಯಾಮ್ರಾ ಎಲ್ಲದ. ನೋಡ್ರಿ, ಮೇನ್ ಕ್ಯಾಮ್ರಾ ಇದೆ, ಭಾಳ ಕಾಂಪ್ಯಾಕ್ಟ್ ಅದ, ಸಣ್ಣದ. ಮೀನ್ಸ್ ಹೆಲ್ಮೆಟಿಗೆ ಮೌಂಟ್ ಮಾಡಿ ಆರಾಮಾಗಿ ಲಾಗ್ ಮಾಡ್ಬೋದು. ಇಲ್ಲದ ನೋಡ್ರಿ, ಕರೆಕ್ಟ್ ಕಾಣತ್ತದ, ಹಿಂಗೆ ಕಾಣತ್ತದ ಅನ್ಕೋತೀನಿ. ಇಲ್ಲಿ ಆಕ್ಷನ್ 4 ಅಂತ ಹೇಳದ, ಡಿಜೆ ಲೋಗೋ ಅದ. ಆ್ಯಂಡ್ ಇಲ್ಲೆಲ್ಲ ಪವರ್ ಬಟನ್ ಅದ. ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋದು, ಆನ್ ಮಾಡೋದು. ಏನೊಂದು ಸ್ಪೀಕರ್ ಅದ ಇಲ್ಲಿ. ಆ್ಯಂಡ್ ಇವೆಲ್ಲ ಮ್ಯಾಗ್ನೆಟಿಕ್ ಮೌಂಟ್ ಅಟ್ಯಾಚ್ ಮಾಡೋದ. ಅದು ನಿಮ್ಗೆ ತೋರಿಸ್ತೀನಿ ಹೆಂಗದ ಅಂತ ಹೇಳಿ. ಓಕೆ, ಚಾಲು ಮಾಡಮ್ ಬರ್ರಿ. ಫಸ್ಟ್ ಸ್ಟಾರ್ಟ್ ಮಾಡಮ್. ಇದಕ್ಕೆ ಇಲ್ಲದ ಪವರ್ ಬಟನ್. ಲೆಟ್ಸ್ ಸ್ಟಾರ್ಟ್. ಓಕೆ, ಹಿಯರ್ ಇಟ್ ಈಸ್. ಸ್ಟಾರ್ಟ್ ಆಯ್ತು ನೋಡ್ರಿ. ಇದ್ರೊಳಗೆ ಆಲ್ರೆಡಿ ಮೆಮೊರಿ ಹಾಕೀನಿ, 128 GB ಮೆಮೊರಿ ಹಾಕೀನಿ. ಆ್ಯಂಡ್ ಇದ್ರೊಳಗೆ ರೆಕಾರ್ಡ್ ಮಾಡೀನಿ ಆಲ್ರೆಡಿ. ನೀವು ಇದ್ರೊಳಗೆ ರೆಸಲ್ಯೂಷನ್ ಆರಾಮ್ 1080p ಇಂದ ಲಾಸ್ಟ್ 4K. ಇದ್ರೊಳಗೆ ರೆಸಲ್ಯೂಷನ್ 4K ಬರ್ತದ, ಅಪ್ ಟು 4K. ಆ್ಯಂಡ್ 120 FPS ನೀವು ಶೂಟ್ ಮಾಡ್ಬೋದು. ಆ್ಯಂಡ್ ಇದ್ರೊಳಗೆ ನಿಮಗೆ ಸ್ಟಡಿ ಮೋಡ್ ಅಂತ ಏನೋ, ರಾಕ್ ಸ್ಟಡಿ ಮೋಡ್ ಅಂತ ಹೇಳಿ ಬರ್ತಾವ. ಇದ್ರೊಳಗೆ ಹಿಂಗೆ ಕ್ಯಾಮ್ರಾ ಬಕ್ಕುಳ್ ಶೇಕ್ ಆಗಲ್ಲ. ನಾ ಆಫ್ ಇಡ್ಬೋದು. ಆಫ್ ಇಟ್ರೆ ಫುಲ್ ವೈಡ್ ಆಗ್ತದೆ, ಭಾಳ ವೈಡ್ ಆಗ್ತದೆ. ರಾಕ್ ಸ್ಟಡಿ ಇಟ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ರಾಕ್ ಸ್ಟಡಿ ಪ್ಲಸ್ ಇಟ್ರೆ ಸ್ವಲ್ಪ ಬಕ್ಕುಳ್ ಸ್ಟೇಬಲ್ ಆಗ್ತದೆ ಕ್ಯಾಮ್ರಾ, ಜಾಸ್ತಿ ಮೂವ್ ಆಗಲ್ಲ. ಸೊ ನಾ ಆಲ್ವೇಸ್ ರಾಕ್ ಸ್ಟಡಿನೇ ಯೂಸ್ ಮಾಡ್ತೀನಿ. ಇದ್ರೊಳಗೆ ಬೆಸ್ಟ್ ವ್ಯೂ ಮತ್ತು ಸ್ಟೇಬಲ್ ಆಗಿ ಕ್ಯಾಮ್ರಾ ಆ್ಯಂಗಲ್ ಸಿಗ್ತದ. ಸೊ ಇಷ್ಟು ಇದು ಬ್ಯಾಕ. ಮತ್ತು ಇದ್ರೊಳಗೆ ನಿಮ್ಗೆ ಇವೆಲ್ಲ ಟಚ್ ಸ್ಕ್ರೀನ್ ಅದ. ಇದು ಫ್ರಂಟ್ ಬಿ ನಿಮಗೆ ಟಚ್ ಸ್ಕ್ರೀನ್ ಸಿಗ್ತದೆ. ಇಲ್ಲಿ ನಿಂತು ನೀವು ಆಕ್ಸೆಸ್ ಮಾಡ್ಬೋದು.
ಈಗ ಇವೆಲ್ಲ ಮಾಡ್ಬೋದು. FOV ಪಾಯಿಂಟ್ ಮತ್ತು ಸ್ಟ್ಯಾಂಡರ್ಡ್ ವೈಡ ಅಲ್ಟ್ರಾ ವೈಡ ಇವೆಲ್ಲ ಫೀಚರ್ಸ್ ಅವ. ಪ್ರೋ ಫೀಚರ್ ಒಳಗೆ ನೀವು ಎಕ್ಸ್ಪ್ಲೋಸರ್ ಅವೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರ ಬಗ್ಗೆ ಏನು ಬೇಡ ಅಂತ ಡೀಪ್ ಏನು ಹೋಗೋದು ಬೇಡ. ಇದು ಇಷ್ಟು DJ Osmo Action 4 ಕ್ಯಾಮ್ರಾ. ಸೊ ಇದ್ರೊಳಗೆ ಒಂದಿಷ್ಟು ನಾನು ರೆಕಾರ್ಡ್ ಮಾಡೀನಿ, ತೋರಿಸ್ತೀನಿ ಮುಗ್ತಾಳ್ರಿ. 4K 25 FPS ಒಳಗೆ ಮಾಡೀನಿ. ಇಲ್ಲದ ನೋಡಿ. ಇವಾಗ ಸೌಂಡ್ನು ಬರ್ತದ. ಓಕೆ, ವಿಡಿಯೋಸ್ ನೋಡ್ಬೋದು ಬಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು. ಇಲ್ಲವ ನೋಡಿ, ಇವೆಲ್ಲ ವಿಡಿಯೋ ಹಾಕ್ತೀನಿ ನಿಮಗೆ ಎಡಿಟ್ ಮಾಡಿ. ನಾ ಲಾಗ್ ಬರ್ಬೇಕಿದ್ರ ಮ್ಯಾಗಿನು. ಸೊ ಇದು ಆಫ್ ಮಾಡಮಿ. ಆ್ಯಂಡ್ ಇದು ಭಾಳ ಡಿಲೇ ಮಾಡಲ್ಲ. ಮೀನ್ಸ್ ಈಗ ನಾವು ಜಸ್ಟ್ ಈಗ ಸ್ಟಾರ್ಟ್ ಮಾಡೋದ ಅಂತ ತಿಳ್ಕೊರಿ. ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ಆಯ್ತು, ವಿಡಿಯೋ ಸ್ಟಾರ್ಟ್ ಆಯ್ತು ಒಟ್ಟಿಗೆ. ಡಿ ಜೆ ಒಳಗೆ ಇದೊಂದು ಫೀಚರ್ ಬೆಸ್ಟ್ ಅದ. ಗೋಪ್ರೋ ಒಳಗೆ ಅದು ನೋಡಿದ್ರ ಅಂದ್ರ ಈಗ ಸ್ಟಾಪ್ ಮಾಡಮಿ. ಗೋಪ್ರೋ ಒಳಗೆ ಏನು ಪ್ರಾಬ್ಲಮ್ ಅಂತಂದ್ರೆ, ಹಿಂಗೆ ಸ್ಟಾರ್ಟ್ ಮಾಡಿದ್ಮೇಲೆ ಸೌಂಡ್ ಬರ್ತದ, ಟಿಕ್ ಟಿಕ್ ಏನೋ ಸೌಂಡ್ ಬರ್ತದ. ಒಂದ್ ಸ್ವಲ್ಪ ಡಿಲೇ ಆಗ್ತದ ಸ್ಟಾರ್ಟ್ ಆಗ್ಲಿಕ್ಕೆ ವಿಡಿಯೋ. ಒಂದೊಂದ್ ಸೆಕೆಂಡ್ ಬಿ ಇಂಪಾರ್ಟೆಂಟ್ ಆಗ್ತದ ಲಾಗ್ ಮಾಡೋ ಟೈಮಿಗೆ. ಯಾಕಂದ್ರೆ ಕ್ಯಾಪ್ಚರ್ ಅಷ್ಟು ಜಲ್ದಿ ಮಾಡ್ಬೇಕು ನಾವು. ಮೀನ್ಸ್ ಅಲ್ಲಿ ಡಿಲೇ ಆಯ್ತಂದ್ರೆ ಮಿಸ್ ಆಗ್ತಾವ ಸೀನ್ಸ್ಗಳು. ಸೊ ಇದೊಂದು ಬೆಸ್ಟ್ ಫೀಚರ್ ಅದ ಇದ್ರೊಳಗ. ಅಂಡ್ ಫ್ರಂಟ್ ಬಿ ನಾವು ನೋಡ್ಕೋಬಹುದು ಏನು ರೆಕಾರ್ಡ್ ಆಗ್ಲತ್ತದ ಇಲ್ಲ ಅಂತ ಹೇಳಿ. ಇಲ್ಲ ನೋಡ್ರಿ ಕೇಸ್, ಇದ್ರೊಳಗೆ ಕೇಸ್ ಒಳಗೆ ಹಾಕಮ್ಮಿ. ಕೇಸ್ ಒಳಗೆ ಹಾಕಿ ನೋಡಮ್ ತಾಳ್ರಿ. ಈಗ ಕೇಸ್ ಹಾಕೀನಿ. ಇವಾಗ ಎಷ್ಟು ಕಾಂಪ್ಯಾಕ್ಟ್ ಸೈಜ್ ಅದ ನೋಡ್ರಿ. ಬೆಸ್ಟ್ ಕ್ಯಾಮ್ರಾ, ನಂಗೆ ಭಾಳ ಇಷ್ಟ ಆಗಿದೆ ಇದು. ಅದಕ್ಕೆ ನಾವು ಆರ್ಡರ್ ಮಾಡಿ ತರ್ಸೀನಿ. ಆ್ಯಂಡ್ ಇದ್ರೊಳಗ ನೋಡ್ರಿ, ಇಲ್ಲಿ ವರ್ಟಿಕಲ್ ಬಿ ಹಿಂಗ್ ಬಿ ರೆಕಾರ್ಡ್ ಮಾಡ್ಬೋದು. ಈ ತರ ವರ್ಟಿಕಲ್ನು ರೆಕಾರ್ಡ್ ಮಾಡ್ಬೋದು ಆ್ಯಂಡ್ ಹಾರಿಜಾಂಟಲ್ನು ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ ಇಷ್ಟು ಈಸಿ ಇದೆ ಇದು ಕನೆಕ್ಟ್ ಮಾಡೋದು, ಒಂದು ಅಟ್ಯಾಚ್ ಮಾಡೋದು ಮೌಂಟ. ಅದು ಬಿ ತೋರಿಸ್ತೀನಿ, ವೇಟ್ ಮಾಡ್ರಿ. ಆ್ಯಂಡ್ ಇದ್ರೊಳಗೆ ನಿಮಗೆ 2 ಸ್ಕ್ರೂ ಸಿಗ್ತಾವ ಮತ್ತು 2 ಮೌಂಟ್ ಸಿಗ್ತಾವ. ಮೀನ್ಸ್ ಇದು ಮ್ಯಾಗ್ನೆಟಿಕ್ ಮೌಂಟ್ಗಳು ಇವು. ಇದೊಂದು ಬೆಸ್ಟ್ ಇದೆ ಇದ್ರೊಳಗೆ, ನಂಗಂತೂ ಭಾಳ ಇಷ್ಟ ಆಯ್ತು ಇದು. ಜಸ್ಟ್ ಈ ಥರ ನೀವು ಇದು ಡಿಜೆ ಇದು ಲೋಗೋ ಇರ್ಬೇಕಿಲ್ಲಿ. ಇದು ಡಿಜೆ ಲೋಗೋ ಅದ ನೋಡ್ರಿ ಇಲ್ಲಿ. ಇದು ಒಂದು ಮತ್ತೆ ಇದು ಈ ಲೋಗೋ ಎರಡು ಸೇಮ್ ಇರಬೇಕು. ಈ ತರ ಐತಲ್ಲ ಡೈರೆಕ್ಟ್ ಆಟೋಮೆಟಿಕ್. ಈಗ ಇಷ್ಟ ಈ ತರ ಕುಂದಿರ್ತದ. ಜಸ್ಟ್ ನೀವು ಈ ತರ ಒಂದ್ಸರಿ ಟಚ್ ಮಾಡಿದ್ರಿ ಅಂದ್ರ ಫಿಟ್ ಕೂತ್ ಬಿಡುತ್ತೆ. ಈಗ ಮುಗಿದೇವಾಯ್ತು. ಫೋನ್ ತೆಗಿಬೇಕಂತಂದ್ರ ಜಸ್ಟ್ ಇವೆರಡು ಕ್ಲಿಪ್ ಇಲ್ಲಿ ಈ ತರ ಪ್ರೆಸ್ ಮಾಡಿ ಹಿಂಗ್ ಜಗ್ ತೆಗಿಬೇಕು. ಭಾಳ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅದ ಇದು. ಮೀನ್ಸ್ ಏನ್ ಬೀಳೋ ಚಾನ್ಸೇ ಇಲ್ಲ. ಅಂಡ್ ಮತ್ತೆ ನಮಗೆ ವರ್ಟಿಕಲ್ ಬೇಕಾಯ್ತು ಅಂದ್ರೆ ಈಗ ಕುಂತ ಸೌಂಡ್ ಬರ್ತದೆ ಟಿಕ್ ಅಂತ ಹೇಳಿ ಅಟ್ಯಾಚ್ ಆಯ್ತು. ಈ ತರ ನಾವು ಹೆಲ್ಮೆಟಿಗೆ ಮೌಂಟ್ ಮಾಡಿ ಸ್ಟಾರ್ಟ್ ಮಾಡೋದು, ಕ್ಯಾಮ್ರಾ ಆನ್ ಮಾಡೋದು. ಓಕೆ, ಇದು ಇಷ್ಟು. ಇಂಥವು 2 ಸಿಗ್ತಾವ ನಿಮ್ಗ. ಅಡಾಪ್ಟರ್ ಮೌಂಟ್ ಅಂತಾರೆ ಇವಕ್ಕ. ಮ್ಯಾಗ್ನೆಟಿಕ್ ಫುಲ್. ಅಂಡ್ ಇವು 2 ಸ್ಕ್ರೂ ಬರ್ತಾವ ಇಲ್ಲಿ. ಹಿಂಗ್ ಈ ತರ ಸ್ಕ್ರೂ ಹಾಕಿ ಅಟ್ಯಾಚ್ ಮಾಡಕ. ಇದು ಸ್ಟಿಕ್ನು ಭಾಳ ಉದ್ದ ಆಗ್ತಾವ. ಅಂಡ್ ಇದೇನದಲ್ಲ ಗ್ರಿಪ್ ಭಾರಿ ಇದೆ ನೋಡ್ರಿ. ಇದು ಆಕ್ಷನ್ ಕ್ಯಾಮ್ರಾ ಇದು ಸ್ಟಿಕ್ಕಿಂದು ಎಲ್ಲ ಭಾರಿ ಚಲೋ ಮೆಟೀರಿಯಲ್ ಇಂದ ಯೂಸ್ ಮಾಡಿದ. ಅಂಡ್ ಇದಕ್ಕೆ ನಾ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನಿಮಗೆ. ಇಷ್ಟೇ ಹಿಂಗೆ ವ್ಲಾಗ್ ಮಾಡ್ಬೋದು. ಆ್ಯಂಡ್ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಏನು ಬಿ ಹ್ಯಾಂಗ್ ಅಂತೀರ ಹಂಗ ಈ ಥರ ಮಾಡ್ಬೋದು. ಆ್ಯಂಡ್ ಇದು ಭಾಳ ಉದ್ದ ಆಗ್ತದ ನೋಡ್ರಿ. ಈಗ ಭಾಳ ಅದ ಉದ್ದ, ಬಟ್ ಕ್ವಾಲಿಟಿ ಅಂತೂ ಏಕ್ ನಂಬರ್ ಅದ ನೋಡ್ರಿ. ನಂಗಂತೂ ಭಾಳ ಇಷ್ಟ ಆಯ್ತು. ಮಟೀರಿಯಲ್ದು ಕ್ವಾಲಿಟಿ ಆಗಲಿ, ಮೌಂಟ್ಸಿನ ಕ್ವಾಲಿಟಿ ಆಗಲಿ ಭಾರಿ ಅದ. ಇಷ್ಟು ಐಟಮ್ಸ್ ನೀವು ಅಡ್ವೆಂಚರ್ ಕಾಂಬೋ ಒಳಗೆ ಸಿಗ್ತದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಮೇನ್ ಇದಕ್ಕೆ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಬೇಕೇ, ಟೆಂಪರ್ಡ್ ಗ್ಲಾಸ್ಗಳು ಬೇಕೇ. ಸೊ ನಾನು ಆನ್ಲೈನ್ ಆರ್ಡರ್ ಮಾಡೀನಿ, ಬಂದದ. ಅದನ್ನು ಹಚ್ಚಿ ತೋರಿಸ್ತೀನಿ ನಿಮಗೆ. ಓಕೆ, ಇವತ್ತೇ ಬಂದದ, ಅದನ್ನು ತೋರಿಸ್ತೀನಿ ತಾಳು. ಇದೇ ನೋಡ್ರಿ ಗ್ಲಾಸ. ಮೀನ್ಸ್ ಟೆಂಪರ್ಡ್ ಗ್ಲಾಸ್ಗಳು ಈ ಆಕ್ಷನ್ ಕ್ಯಾಮ್ರಾ ಹಚ್ಚಕ. ಆ್ಯಂಡ್ ಹಚ್ಚಮ್ಮೆ ಇದು ತೆಗೆದು ಓಪನ್ ಮಾಡಿ. ಇದ್ರ ಪ್ರೈಸ್ ಬಂದು ನಿಮ್ಗೆ 300 ಅಥವಾ 400 ಇದೇ ರೇಂಜ್ ಒಳಗೆ ಸಿಗ್ತದೆ ಇದು. ಇದು ಓಪನ್ ಮಾಡಿ. ಇವೆಲ್ಲ ಟೂಲ್ ಕಿಟ್ ಮೀನ್ಸ್
ಆಲ್ಕೋಹಾಲ್ ವೈಪ್ಗಳು, ಮೈಕ್ರೋಫೈಬರ್ ಕ್ಲಾತ್ ಇವೆಲ್ಲ ಕ್ಲೀನ್ ಮಾಡಾಕ ಸ್ಕ್ರೀನ್. ಫೈನಲಿ 1 ಅವರ್ ಆಯ್ತದ ಹಚ್ಚಕ್ಕ. ಫುಲ್ ಫ್ರಂಟ್ ಬಿ ಹಚ್ಚಿನಿ, ಇಲ್ಲಿ ಬಿ ಹಚ್ಚಿನಿ, ಇಲ್ಲಿ ಬಿ ಹಚ್ಚಿನಿ, ಎಲ್ಲ ಪರ್ಫೆಕ್ಟ್ ಆಗ್ಯದ. ಇದೊಂದು ತೆಗೆಯಮ್ಮ. ಟೆಂಪರ್ಡ್ ಗ್ಲಾಸ್ ಏನೇನವ ಅಲ್ಲ, ಇದ್ರ ಜೊತೆ ಬರಲ್ಲ, ನಾ ಸಪ್ರೇಟ್ ಆರ್ಡರ್ ಮಾಡೀನಿ. ಇದು ಅರೌಂಡ್ 300 ರುಪೀಸ್ ಏನೋ ಅದ. ಇದು 3 ಬರ್ತಾವ ಲೆಂತ್ ಪ್ರೊಟೆಕ್ಟರ್ಸ್, ಟೆಂಪರ್ಡ್ ಗ್ಲಾಸ್ 1 2 3 ಬೆಸ್ಟ್ ಅದ. ಆ್ಯಂಡ್ ಎಲ್ಲ ಏನೇನು ರಿಕ್ವೈರ್ಮೆಂಟ್ಸ್ ಅವ ಎಲ್ಲ ಕೊಟ್ಟಾರ ನೋಡ್ರಿ. ಹಚ್ಚಕ್ಕೆ ಎಲ್ಲ ನೋಡ್ರಿ ಎಷ್ಟು ಕಸ ಆಗ್ಯದ. ಆ್ಯಂಡ್ ಸ್ಟಿಕ್ಕರ್ಸ್ ಏನೇನವ ನೋಡೋಣ ಬರ್ರಿ. ಸ್ಟಿಕ್ಕರ್ಸ್ ಡಿಜೈ ಲೋಗೋ ತಿರ್ಬೋದು. ಡಿಜೈ ಇದೊಂದು ಹಚ್ಚಮ್ ಬೈಕಿಗೆ. ನೆಕ್ಸ್ಟ್ ವಿಡಿಯೋ ಒಳಗೆ ಇವೆಲ್ಲ ಆಕ್ಸೆಸರೀಸ್ ಯೂಸ್ ಮಾಡಿ ಲಾಗ್ ಮಾಡೀನಿ. ಸೊ ಆ ಲಾಗ್ ಒಳಗೆ ನೀವೆಲ್ಲ ಇದ್ರ ವಿಡಿಯೋ ಕ್ವಾಲಿಟಿ, ಸೌಂಡ್ ಅಂತೂ ಅಷ್ಟು ಚಲೋ ಬಂದಿಲ್ಲ. ಮೈಕಿನ ತರಿಸಿಲ್ಲ ನಾ. ಮೈಕ್ ತರಿಸಿದ್ಮೇಲೆ ಅವಾಗ ಒಂದು ನಿಮಗೆ ಫುಲ್ ಸೆಟಪ್ ಮಾಡಿ ಹೆಲ್ಮೆಟಿಗೆ ಮೌಂಟ್, ಮೋಟೋ ಲಾಗಿಂಗ್ ಸೆಟಪ್ ಹೆಂಗಿರ್ತದೆ ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಒಳಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣಂತ. ಪೀತಿತ್ತು. ಓಕೆ ಫೈನ್, ನೋ ಪ್ರಾಬ್ಲಮ್. ಆ್ಯಂಡ್ ಗೈಸ್, ಅಡ್ವೆಂಚರ್ ಕೊಂಬೋ ಒಳಗೆ ನಿಮ್ಗೆ ಇಷ್ಟೆಲ್ಲ ಐಟಮ್ ಸಿಗ್ತಾವ ನೋಡ್ರಿ. 1 2 3 4 5 6 7 8 9 10 11 12 13 ಐಟಮ್ಸ್ ಸಿಗ್ತಾವ ಅಡ್ವೆಂಚರ್ ಕೊಂಬೋ ಒಳಗೆ. ಆ್ಯಂಡ್ ಗೈಸ್, ಇದು ಫುಲ್ ಕೊಂಬೋ ಪ್ರೈಸ್ ಬಂದು ನಿಮ್ಗೆ ಅರೌಂಡ್ 35,000 ರುಪೀಸ್ ಬೀಳ್ತದ ಆನ್ಲೈನ್. ಇಷ್ಟು ಕಡಿಮೆ ರೇಟ್ ಒಳಗೆ ನಿಮ್ಗೆ ಇಷ್ಟೆಲ್ಲ ಎಕ್ಸೆಸರೀಸ್ ಬರ್ತಾವ. ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇಫ್ ನೀವೇನಾದರೂ ಗೋಪ್ರೋ ಅಥವಾ ಆ್ಯಕ್ಷನ್ ಕ್ಯಾಮ್ರಾಸ್ ಪರ್ಚೇಸ್ ಮಾಡ್ಬೇಕಲ್ಲತ್ತೀರಿ ಅಂದ್ರೆ ಗೋ ವಿತ್ ದಿಸ್ DJI ಆ್ಯಕ್ಷನ್ ಕ್ಯಾಮ್ರಾಸ್. ಆ್ಯಂಡ್ ಬೆಸ್ಟ್ ಅದ ನೋಡ್ರಿ. ಪ್ರೈಸ್ ರೇಂಜ್ ಒಳಗೆ ಜಸ್ಟ್ 35,000 ಒಳಗೆ ಇಷ್ಟೇ 35,000 ರೂಪಾಯಿ ವರ್ತ್ ಇಟ್ ಅದ. ಇಷ್ಟು ಕಡಿಮೆ ರೇಟ್ ಒಳಗೆ ನೀವು ಬೇರೆ ಕಂಪ್ನಿ ಗೋಪ್ರೋ ಅದೆಲ್ಲ ಹೋದ್ರಂದ್ರೆ ಏನಿಲ್ಲ ಅಂದ್ರೂ ನಿಮಗೆ 50,000-60,000 ರುಪೀಸ್ ಬೇಕು. ಇಫ್ ನಿಮ್ದೆಲ್ಲ ಸೆಟಪ್ ಮಾಡ್ಬೇಕಂದ್ರೆ, ಮೀನ್ಸ್ ಮೋಟೋ ಲಾಗಿಂಗ್ ಸೆಟಪ್ ಮಾಡ್ಬೇಕಂದ್ರೆ ಎಲ್ಲ ಅದಕ್ಕೆ ಐಟಮ್ಸ್ ಎಲ್ಲ ಬೇರೆ ಬೇರೆ ಸಪ್ರೇಟ್ ತಗೋಬೇಕಾಗ್ತದೆ ನೀವು. ಸೊ ಗೋ ವಿತ್ ದಿಸ್ DJI ಆ್ಯಕ್ಷನ್ ಕ್ಯಾಮ್ರಾಸ್. ಬೆಸ್ಟ್ ಇನ್ ಬಡ್ಜೆಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.